ಇನ್ನು ವಿಚಾರಣೆಗೆ ಹಾಜರಾದ್ರೆ ಭೈರತಿ ಬಸವರಾಜ್ ಲಾಕ್ ಫಿಕ್ಸ್ ನೋಡಿ. ಪೊಲೀಸರ ಮುಂದೆ ಹಾಜರಾದ್ರೆ ಬಸವರಾಜ್ ಬಂಧನ ಖಚಿತ. ಒಂದು ವೇಳೆ 48 ಗಂಟೆಯೊಳಗೆ ಹಾಜರಾಗದಿದ್ರೂ ಕೂಡ ಅರೆಸ್ಟ್ ಭೀತಿ. ಕೊಲೆ ಪ್ರಕರಣದಲ್ಲಿ ಎಎಫ್ಐ ಆಗಿರುವಂತ ಶಾಸಕ ಭೈರತಿ ಬಸವರಾಜ್. ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಕೆಲ ಆರೋಪಿಗಳು. ಹೀಗಾಗಿ ಭೈರತಿ ಬಸವರಾಜ್ ಅವರಿಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಕೊನೆಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಅವರ ಪುತ್ರ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಈಗ ವಿಚಾರಣೆಗೆ ಬರಬೇಕನ್ನುವಂತ ವಿಚಾರ ನೋಡಿ. 48 ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. ಆ ನಿಟ್ಟಿನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೀಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಿದೆ. ವಿಚಾರಣೆಗೆ ಹೋಗಬೇಕು, ಹೋಗಿಲ್ಲ ಅಂತಂದ್ರೂ ಸಂಕಷ್ಟ, ಹೋದ್ರೆ ಲಾಕ್ ಆಗ್ತಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದೇ ಪ್ರಕರಣದ ಇತರ ಆರೋಪಿಗಳನ್ನ ಈಗಾಗಲೇ ಕೋರ್ಟಿಗೆ ಅವ್ರನ್ನ ಸಬ್ಮಿಟ್ ಮಾಡಿ ಇವತ್ತು ಮೆಡಿಕಲ್ ಟೆಸ್ಟ್ ಆಗಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಎಎಫ್ಐ ಆಗಿದ್ದಾರೆ ಆರೋಪಿ ನಂಬರ್ 5.